ಇಲ್ಲಿ ಲಾಡು ಕಟ್ಟುವಂಥ ಒಂದು ಸ್ವಯಂ ಸೇವೆ ಇಲ್ಲಿ ಆಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಒಂದು ವ್ಯಾಖ್ಯಾನ ಏನು? ಶ್ರೀ ವಿಘ್ನೇಶ್ವರಾಯ ನಮಃ. ವ್ಯಾಖ್ಯಾನ ಅಂತ ಹೇಳುವಾಗ ಒಂದು ನೆನಪನ್ನು ಹೇಳಿಕೊಂಡು ನಾವು ಮುಂದುವರಿಸ್ತೇನೆ. ನಾನು ಚಿಕ್ಕದಿರುವಾಗ 92ರಲ್ಲಿ ಇಲ್ಲಿರುವಂಥ ಮೂಡಪ್ಪ ಸೇವೆಯಲ್ಲಿ ಭಾಗವಹಿಸಿದ್ದೆ. ಆ ಮೂಡಪ್ಪ ಸೇವೆಗೂ ಈ ಮೂಡಪ್ಪ ಸೇವೆಗೆ ಒಂದೇ ವಿಷಯ ಆ ಥರ ಕೂಡ ವ್ಯತ್ಯಾಸ ಏನು ಅಂತ ಹೇಳಿದರೆ, ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ನವೀಕರಣ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆ ಉತ್ಸವ ಅಂತೇಳಿ ಅಷ್ಟು ವ್ಯವಸ್ಥೆಗಳುಂಟು. ಆಗ ಈ ಸಲದ ಮೂಡಪ್ಪ ಸೇವೆ ಅಂತ ಹೇಳೋದು ಬಾಕಿ ಮೂಡಪ್ಪ ಸೇವೆಗೆ ಅಂತ ಹೇಳೋದು ನವೀಕರಣದ ಪುನಃಪ್ರತಿಷ್ಠೆಯೊಂದಿಗೆ ಬರ್ತದೆ. ಈ ಸಂದರ್ಭದಲ್ಲಿ ಈಗ ಇಲ್ಲಿ ಹೇಳಿಕಿರುವ ವಿಚಾರ ಏನು ಅಂತ ಹೇಳಿದರೆ, ಈ ಸಂದರ್ಭದಲ್ಲಿ ಅವರವರಿಂದ ಆಗುವ ಜನ್ಮ ಸುಕೃತ ಅಂತ ಹೇಳುವಾಗ ಜನ್ಮ ಧನ್ಯ ಅಂತ ಆಗುವುದಕ್ಕೆ ಬೇಕಾಗಿ ಇಲ್ಲಿರುವಂಥ ಲಕ್ಷೋಪಲಕ್ಷ ಜನರು ಬಂದು ಮಾಡುವಂಥ ವ್ಯವಸ್ಥೆಗಳಲ್ಲಿ ವಿವಿಧ ವ್ಯವಸ್ಥೆಗಳಲ್ಲಿ ತಾವು ತೊಡಗಿಸುವಂಥ ಕೆಲಸಗಳು. ಅದರಲ್ಲಿ ಒಂದನೆಯದು ಪ್ರಸಾದ ವಿತರಣೆ ಅಂತ ಹೇಳುವಾಗ ಲಾಡು ವಿತರಣೆಯೋ ಅಥವಾ ಇನ್ನು ಪಂಚಕಜ್ಜಾಯವೋ ಅಪ್ಪವೋ ಇತ್ಯಾದಿ ಮಾಡುವಂಥ ವ್ಯವಸ್ಥೆಗಳಿಗೆ ತಾವು ತೊಡಗಿಸಿಕೊಳ್ಳುವುದು ಒಂದು ಧನ್ಯ ಮುಹೂರ್ತ. ಹಾಗಿರುವಾಗ ನಮ್ಮಿಂದ ಏನಾಗ್ತದೆ, ಈ ಸಂದರ್ಭದಲ್ಲಿ ನಾನೇನು ಮಾಡ್ಬೋದು, ನನ್ನ ಜನ್ಮಕ್ಕೆ ನಾವು ಸಾಫಲ್ಯವಾಗಿ ಈ ಸಿಕ್ಕುವಂಥ ಸುಕೃತ ಭಾಗ್ಯ ಏನು ಸಿಗ್ತದೆ ಅಂತ ಬಂದಾಗ ಅದರಲ್ಲಿ ಉದಾಹರಣೆಗೆ ಲಡು ತಯಾರು ಮಾಡೋದು. ಈಗಾಗಲೇ ಲಕ್ಷೋಪಲಕ್ಷ ಜನ 30ನೇ ತಾರೀಕಿಗೆ ಬ್ರಹ್ಮಕಲಶ ಒಂದು, 5 ಮತ್ತು 6ನೇ ತಾರೀಕಿಗೆ ಮೂಡಪ್ಪ ಸೇವೆ ಒಂದು, 4 ಲಕ್ಷಕ್ಕೂ 5 ಲಕ್ಷಕ್ಕೂ ಮಿಕ್ಕಿ ಜನರು ಬರ್ತಾರೆ ಅಂತ ಈಗಾಗಲೇ ಈಗ ನಡೆದಂಥ ಈ ನಡಾವಳಿಕೆಯಲ್ಲಿ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ಈ ಲಡು ತಯಾರು ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಪಡೆದುಕೊಂಡು ಹೋಗುವವರಿಗೆ ಕೊಡುವಂಥ, ಕೈಯಲ್ಲಿ ತಲುಪುವಂಥ ಲಡು ನಮ್ಮ ಕೈಯಲ್ಲಿ ತಯಾರಾಗ್ತದೆ ಅಂತ ಹೇಳಿದಾಗ ನಮ್ಮ ಧನ್ಯ ಮುಹೂರ್ತ. ಹಾಗೆ ಇಲ್ಲಿರುವಂಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಆತ್ಮಾರ್ಥತೆಯಿಂದ ನಾವು ಸಹಸ್ರ ಮಂದಿ ಬಂದು ಈ ಅಡುಗೆ ಶಾಲೆಯಲ್ಲಿ ಲಡ್ಡನ್ನು ತಯಾರು ಮಾಡುವಾಗ ನಮ್ಮ ಮನಸ್ಸಿನಲ್ಲಿರುವಂಥದ್ದು, ನಾವು ಲಡ್ಡು ತಯಾರು ಮಾಡೋದಲ್ಲಿ ನಮಗೆ ಸಿಕ್ಕಿದ ಒಂದು ಯೋಗ, ಅದು ಬಯಸದೇ ಬಂದು ಭಾಗ್ಯ. ಆ ಮೂಡಪ್ಪ ಸೇವೆಯಲ್ಲಿ ಆ ಮಹೇಶ್ವರನನ್ನುದೇ ಮತ್ತು ಗಣಪತಿಯನ್ನು ಅದ್ವೈತವಾಗಿ ನಂಬಿಕೊಂಡು ನಾವು ಮಾಡ್ತಾ ಇರುವ ಒಂದು ಕರಗಳಲ್ಲಿ ಒಂದೊಂದು ಕೈಯಲ್ಲೂ ಮಾಡ್ತಾ ಇರುವಂಥ ಲಡು, ಅದು ಮುಂದೆ ಸಹಸ್ರ ಲಕ್ಷಗಟ್ಟಲೆ ಜನರ ಕೈಗೆ ತಲುಪುವುದು ಅಂತ ಹೇಳಿದರೆ ನಮಗೆ ಸಿಕ್ಕಿದ ಜನ್ಮ ಸುಕೃತ. ಅದು ನಾವು ಮಾಡಿದ್ದೇವೆ ಅಂತ ಹೇಳುವುದಕ್ಕಿಂತಲೂ ನಮಗೆ ಸಿಕ್ಕಿದ ಯೋಗ, ನಮಗೆ ಸಿಕ್ಕಿದ ನಿಮಿತ್ತ, ನಮಗೆ ಸಿಕ್ಕಿದ ಭಾಗ್ಯ, ನಮಗೆ ಎಲ್ಲಿಂದಲೋ ಬಂದ ಪುಣ್ಯ, ಹಿರಿಯರಿಂದ ಬಂದಂಥ ಭಾಗ್ಯ ಅಂತ ಹೇಳಿಕೊಂಡು 2 ಮಾತುಗಳನ್ನು ಆ ಮಹೇಶ್ವರನ ಸಕಲ ದೇವರ ಪಾದಗಳಲ್ಲಿ ಸಮರ್ಪಣೆ ಮಾಡುತ್ತೇನೆ. ಸುಬ್ರಹ್ಮಣ್ಯ ನಮಃ. ನೋಡಿ, ಸಕ್ಕರೆ ಪಾಕ ಹಾಕ್ತಾ ಇದ್ದಾರೆ. ಲಾಡು ಗಟ್ಟಿಯಾಗಬೇಕಿದ್ರೆ ಅದಕ್ಕೆ ಗಮ್ ಥರ ಅದು ಸಕ್ಕರೆ ಪಾಕವನ್ನು ಹಾಕುವಂಥದ್ದು, ಯಾವುದೇ ಕೃತಕ ವಸ್ತುಗಳನ್ನು ಹಾಕೋದು. ಅದನ್ನು ಹಾಕಿ ಮತ್ತೆ ನೋಡ್ಕೊಳ್ಬೇಕಾಗ್ತದೆ ಅದು ಬರ್ತದ ಇಲ್ಲ ಅಂತ. ಅನುಭವ ಹೇಳಲಿಕ್ಕೆ ಸ್ವಲ್ಪ ಕಷ್ಟವೇ. ಅನುಭವ ಅಂತ ಹೇಳಲ್ಲ, ಅದನ್ನು ನೋಡಿಯೇ ಮಾಡಬೇಕಷ್ಟೇ. ಅನುಭವ ಹೇಳುವಂಥದ್ದಲ್ಲ. ಲಾಡಿನ ಉಂಡೆಯನ್ನು ನೋಡಿ ಈ ಭಾಗಕ್ಕೆ ಒತ್ತಿ ಅವರು ಅದನ್ನು ರೌಂಡ್ ಮಾಡುವಂಥದ್ದು, ಇದೊಂದು ನ್ಯಾಕ್, ಒಂದು ಕೌಶಲ್ಯ. ಹಾಗೆ ಒತ್ತುತ್ತಾ ಇರಬೇಕಿದ್ರೆ ಇದರಲ್ಲಿರುವಂಥ ಸಕ್ಕರೆ ಪಾಕದ ರಸ ಎಲ್ಲಿ ಬರ್ತದೆ, ಆ ರಸ ಪುನಃ ಅದಕ್ಕೆ ತಾಗುವಾಗ ರೌಂಡ್ ಆಗಿ ಅದು ಲಾಡು ತಯಾರಿ ಆಗ್ತದೆ. ದೊಡ್ಡ ಲಾಡು ಮಾಡಬೇಕಾದ್ರೆ ಹೇಗೆ ತೋರಿಸ್ತಾರೋ ಕೈಯಲ್ಲಿ ತಗೊಳ್ತಾ ಇದ್ದಾರೆ ನೋಡಿ. ಆ ಉಂಡೆ ಮಾಡ್ತಾ ಇರಬೇಕಿದ್ರೆ ಅದನ್ನು ಒತ್ತುವಂಥ ಒಂದು ಸ್ಕಿಲ್ ಇದೆ ನೋಡಿ, ಅದು ನೋಡ್ತಾ ಇದ್ದೆ ನಾನು. ಈ ದಿವಸ ಈ ಲಾಡು ಮಾಡುವ ಈ ಸ್ಕಿಲ್ಲನ್ನು ಇಲ್ಲೇ ಕಲಿತುಕೊಂಡದ್ದು. ಲಾಡು ತಿಂದು ಬೇಕಾದಷ್ಟು ಅನುಭವ ಇದೆ. ಪ್ರಥಮ ಬಾರಿಗೆ ಈ ಬ್ರಹ್ಮಕಲಶ ಸಂದರ್ಭದಲ್ಲಿ ಕೆಲವಷ್ಟು ಲಾಡನ್ನು ಮಾಡಿದ್ದೇನೆ ನೋಡಿ. ಇವರೆಲ್ಲ ಎಕ್ಸ್ಪರ್ಟ್ಸು, ಅವ್ರು ಹೇಳಿಕೊಡ್ತಾ ಇದ್ದಾರೆ ಯಾವ ಥರ ಮಾಡೋದು ನೋಡಿ. ಹಾಗೆ ಮಾಡ್ತಾ ಇರಬೇಕಿದ್ರೆ ಒಂದು ಕಾಳು ಹೊರಗೆ ನಿಲ್ಬಾರ್ದು, ಅದು ನಿಂತರೆ ಇಡೀ ಲಾಡು
ಹಾಕಿದ ಮೇಲೆ ಅದು ಒಡೆದು ತುಂಡು ತುಂಡಾಗಿದೆ, ಚೂರು ಚೂರಾಗಿದೆ. ಆ ರೌಂಡ್ ಶೇಪಿನ ಒಳಗೆ ನಿಲ್ಬೇಕು. ನಾನು ಇಲ್ಲಿ ಬ್ರಹ್ಮಕಲಶಕ್ಕೆ ಸ್ವಯಂ ಸೇವಕರಾಗಿ ಲಾಡು ಮಾಡಲಿಕ್ಕೆ ಬಂದೆ. ಈ ಕ್ಲಾಸ್ಮೇಟ್ ಎಲ್ಲ ಇದ್ದಾರಲ್ಲ, ಅದೇ ಥರ ನನ್ನ ಲಾಡು ಮಾಡಲಿಕ್ಕೆ ನನ್ನ ಕ್ಲಾಸ್ಮೇಟು ನಮ್ಮ ದೇಶದ ಸೂರ್ಯನಾರಾಯಣ ಕಾರಂತ ಅವರು ಭಾಳ ಒಂದು ಲಾಡು ಮೇಕಿಂಗ್ನಲ್ಲಿ ನನಗೆ ತುಂಬ ಹೇಳಿಕೊಟ್ಟಿದ್ದಾರೆ. ನೋಡಿ, ಎರಡು ಕೈಯಲ್ಲಿ ಒಟ್ಟಿಗೆ ಅವರು ಲಾಡು ಮಾಡೋದು ಇಂಪಾರ್ಟೆಂಟ್. ನಮಗೆಲ್ಲ ಆಗ್ತಾ ಇಲ್ಲ, ನಾನೀಗ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡಿ, ಇವರೆಲ್ಲ ಒಂದೊಂದು ಕೈ, ಅವರು ಎರಡು ಕೈಯಲ್ಲಿ ಲಾಡು ಮಾಡಲಿಕ್ಕೆ ಅವರು ಆ ನೈಪುಣ್ಯತೆ ಇದೆ. ಮತ್ತು ಲಾಡಿನ ಬಗ್ಗೆ ಕೆಲವು ಸೀಕ್ರೆಟ್ ಅವ್ರಿಗೆ ಗೊತ್ತುಂಟು. ಅದೇನು ಸೂರ್ಯನಾರಾಯಣ ನಿಮಗೆ ಹೇಳಿದ್ರೆ ಅಂದರೆ ಲಾಡಿನ ಪಾಕ ಸರಿಯಾಗಬೇಕು. ಅದು ಒಂಥರ ಒಲೆಯಲ್ಲಿಟ್ಟು ಒಂದು ಅರ್ಧ ಗಂಟೆ ಪಾಕ ಆದಮೇಲೆ ಒಂಥರ ನೂಲಿನ ಆಕಾರ ಬರ್ತದೆ. ಕೈಯಲ್ಲಿ ಹೀಗೆ ಮಾಡಿದರೆ ನೂಲಿನ ಥರ ಬರ್ತದೆ. ಹಾಗಾದರೆ ಲಾಡು ಕಟ್ಟಲಿಕ್ಕೆ ಸರಿ ಆಗ್ತದೆ. ಹೌದು, ಹರಳಿನೊಟ್ಟಿಗೆ ಹಾಕಿದಾಗ ಸಿಗರೆಟ್ ಆಗ್ತದೆ. ಎರಡು ಕೈಯಲ್ಲಿ ಅದು ಹೇಗೆ ಅದು ನಮ್ಮ ಕೆಲವೊಂದು ವಿದ್ಯೆ ಗುರುಗಳು, ನಮ್ಮ ಗುರುಗಳು ಹೇಗೆ ಹೇಳಿಕೊಟ್ಟಿದ್ದಾರೆ ಹಾಗೆ ಅವರನ್ನು ನೋಡಿ ನಾವು ಕೆಲವು ಬಲ್ಲವರಿಂದ ಕೇಳ್ದು ಪೇಲ್ದು ಅಂತ ಹೇಳ್ತಾರೆ. ಹಾಗೆ ಇನ್ನೊಬ್ಬರನ್ನು ನೋಡಿ ನಾವು ಕಲ್ತಿದ್ವಿ ನಾವು ಹಾಗೆ. ವಿಡಿಯೋ ತೆಗಿಲಿಕ್ಕೆ ಇರುವಂಥ ಸದಸ್ಯರು ಇಲ್ಲಿದ್ದಾರೆ. ಇಲ್ಲಿ ಅವರು ಪ್ರತಿ ದಿವಸ ಬರ್ತಾರೆ, ಲಾಡು ಮಾಡ್ತಾರೆ. ನಿಮ್ಮ ಹೆಸರು ಏನು ಹೇಳಿದ್ರಿ? ನಂದು ಡಾಕ್ಟರ್ ಮಾಲತಿ ಪ್ರಕಾಶ್. ಭಾರತಿ ಪ್ರಕಾಶ್. ನಾನು ದಿವಸ ನೋಡ್ತಾ ಇದ್ದೇನೆ. ಲಾಡು ಮಾಡಬೇಕಾದ್ರೆ ಏನು ಸ್ಕಿಲ್ ಬೇಕು, ಯಾವ ಥರದ ಕೌಶಲ್ಯ ಬೇಕು? ಸ್ವಲ್ಪ ನಮ್ಮ ಶಕ್ತಿ ಸಹ ಬೇಕು. ಯಾಕಂದರೆ ಅದು ಹುಡಿ ಆದರೆ ಪ್ಯಾಕ್ ಮಾಡುವಾಗೆಲ್ಲ ಹುಡಿ ಆಗ್ತದೆ, ವಾಪಸ್ ರಿಟರ್ನ್ ಬರ್ತದೆ. ಅದರ ಬದಲು ನಾವು ಮಾಡುವಾಗಲೇ ಸ್ವಲ್ಪ ಶಕ್ತಿ ಹಾಕಿ ಅದು ಗಟ್ಟಿ ಮಾಡಿ ಮತ್ತೆ ಅದನ್ನು ಕಾಳುಗಳು ಹೊರಗೆ ಕಾಣದ ಹಾಗೆ ನೈಸಾಗಿ ನಾವು ಲಾಡು ಕಟ್ಟಬೇಕು. ಅದು ನಾವು ಅಲ್ಲಪ್ಪ, ಜಾಸ್ತಿ ಆಗ್ತದೆ. ಹೌದು, ಎರಡು ಕೈ ಸಹ ಉಪಯೋಗಿಸ್ಬೇಕಾಗ್ತದೆ. ಪಾಕ ಸ್ವಲ್ಪ ಬಿಸಿ ಬಿಸಿ ಇರುವಾಗ ಕಟ್ಟಲಿಕ್ಕೆ ಸುಲಭ ಆಗ್ತದೆ. ಸ್ವಲ್ಪ ಆರಿದ್ರೆ ಕಷ್ಟ ಆಗ್ತದೆ. ಆಗ ಅವರು ಪುನಃ ಸಕ್ಕರೆ ಪಾಕ, ಸ್ವಲ್ಪ ಬಿಸಿ ಸಕ್ಕರೆ ಪಾಕ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ಆಗ ಪುನಃ ಕಟ್ಟಲಿಕ್ಕೆ ಬರ್ತದೆ. ಅವರನ್ನು ಕರಿತೇವೆ, ಅವರು ಬಿಸಿ ಸಕ್ಕರೆ ಪಾಕ ಹಾಕ್ತಾರೆ, ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ಮತ್ತು ನಮಗೆ ಕಟ್ಟಲಿಕ್ಕೆ ಸುಲಭ ಆಗ್ತದೆ. ಇವತ್ತು ಇವಳು ಕಲಿತದ್ದು. ಮಧೂರಿನಲ್ಲಿ ಲಾಡು ಮಾಡುವ ಕಾರ್ಯಕ್ರಮ ನನ್ನ ಜೊತೆಗೆ ಇದ್ದವರು, ನನ್ನ ಸಹಪಾಠಿ ಅಂತ ಹೇಳ್ಬೋದು. ಅವರು ಈ ಲಾಡಿನ ಬಗ್ಗೆ, ಲಾಡು ಕಟ್ಟುವುದರ ಬಗ್ಗೆ ಅವರ ಒಂದು ಅನುಭವನ ಹೇಳ್ತಾರೆ. ಈಗ ಲಾಡಿನ ಬಗ್ಗೆ ಅಂತ ಹೇಳಿ ಈಗ ಒಂದು ಸೇರಲ್ಲಿ ಅಲ್ಲ, 1 kgಯಲ್ಲಿ 2 ಸೇರು ಬರ್ತದೆ, ಆಯ್ತಲ್ಲ. ಈಗ 1 ಸೇರಲ್ಲಿ 1 kgಯಲ್ಲಿ 2 ಸೇರು ಅಂತ ಆದರೆ 1 ಸೇರಿಗೆ 1 kg ಸಕ್ಕರೆ ಈ ಒಂದು ದಾಮೇಶಲ್ಲಿ ಇರಬೇಕು. 1 kgಯಲ್ಲಿ 2 ಸೇರು ಆಗ್ತದೆ, ಹಾಗೆ 2 ಸೇರು ಸಕ್ಕರೆ ಬೇಕಾಗ್ತದೆ. ಈ ಒಂದು ಅನುಪಾತದಲ್ಲಿ ನಾವು ಸಕ್ಕರೆ ಪಾಕ ಮಾಡ್ಬೋದು. ಲಾಡು ಸ್ವಲ್ಪ ಅದು ರೋಸ್ಟ್ ಆದರೆ ಒಳ್ಳೆ ಟೇಸ್ಟ್ ಬರ್ತದೆ. ಟೇಸ್ಟ್ ಬರುವಾಗ ಈ ನಾವು ಸಕ್ಕರೆ ಪಾಕ ಉಂಟಲ್ಲ, ಅದನ್ನು ಸ್ವಲ್ಪ ನಾವು ಅರ್ಧ ಒಂದು ನೂಲು ಬರುವ ರೀತಿಯಲ್ಲಿ ಸ್ವಲ್ಪ ನೀರು ಮಾಡಿ ಅರ್ಧ ಹಾಕಬೇಕು. ಫಸ್ಟಿಗೆ ಮಿಕ್ಸ್ ಮಾಡಬೇಕು ನಾವು ಇದಕ್ಕೆ ಯಾವುದು ಲಾಡಿನ ಕಾಳಿಗೆ. ಮತ್ತೆ ಅರ್ಧ ಸಕ್ಕರೆಯನ್ನು ಸ್ವಲ್ಪ ಇದು ನೂಲು ಬರುವ ರೀತಿಯಲ್ಲಿ ಮಾಡಬೇಕು. ನೂಲು ಪಾಕ. ಆ ನೂಲು ಪಾಕ ಇದೆಲ್ಲ ಆಗ ಒಂದು 10 ನಿಮಿಷ ಆಗುವಾಗ ಅದು ಎಳ್ಕೊಳ್ತಾರೆ ನೋಡಿ. ಎಳೆದ ಮೇಲೆ ಈ ಪಾಕ ಉಂಟಲ್ಲ, ಅರ್ಧದ ಪಾಕ, ಆ ಪಾಕವನ್ನು ಇದಕ್ಕೆ ಹಾಕಬೇಕು ನಾವು. ಆಗ ಒಳ್ಳೆ ಮಿಕ್ಸ್ ಮಾಡುವಾಗ ಒಳ್ಳೆ ಅಂಟು ಬರ್ತದೆ, ಒಳ್ಳೆ ಲಾಡು ಕೂಡ ಕಟ್ಟಲಿಕ್ಕೆ ಚೆನ್ನಾಗಿ ಬರ್ತದೆ. ಈ ಎಳಮೆ ಪಾಕ ಮತ್ತೆ ರೋಸ್ಟ್ ಪಾಕ ನೀವೀಗ ಹೇಳಿದ್ರಿ. ಹೌದೌದು, ಕಾಳಿನ ಒಂದು ಬೇಯುವಂತ ಇದಕ್ಕೆ ಎಳಮೆ ಪಾಕ. ಹೌದೌದು, ಅದಿದ್ರೆ ಲಾಡು ಕಟ್ಟಲಿಕ್ಕೆ ಆಗ್ತದೆ. ಆದರೆ ಇದರ ಟೇಸ್ಟ್ ಇರುವುದಿಲ್ಲ, ಟೇಸ್ಟ್ ಇರುವುದಿಲ್ಲ. ಹೌದೌದು, 2 ವಿಷಯ ಉಂಟು ಅದರಲ್ಲಿ. ಅದು ನಮಗೆ ಕಲರು ಕೂಡ ಹಾಗೆ ರೋಸ್ಟ್ ಮಾಡಿದರೆ
ಸ್ವಲ್ಪ ಆ ಕಲರ್ ಬರ್ತಾರೆ, ಕಲರು ಹಾಕಬೇಕು ಅಂತೂ ಇಲ್ಲ, ಲಾಡಿಗೆ ಕಲರ್ ಯಾರು ಹಾಕೋದಿಲ್ಲ. ಆಕರ್ಷಕ ಕಲರ್ ಬರ್ತದೆ. ಹೌದಾ, ಸ್ವಲ್ಪ ಈ ಸಂಪಿಗೆ ಹೂ ಉಂಟಲ್ಲ ಆ ಕಲರ್ ಬರ್ತದೆ ಅದು. ಆ ಥರ ಬಂದರೆ ಟೇಸ್ಟ್ ಜಾಸ್ತಿ ಆಯ್ತಾರೆ. ಇದು ಕೆಲವು ಎಳಮೆ ಪಾಕ ಮಾಡಿದರೆ ಅಷ್ಟೊಂದು ಟೇಸ್ಟು ಇರೋದಿಲ್ಲ ಜಾಸ್ತಿ, ಅದು ಇದು ಆಗೋದಿಲ್ಲ. ಯಾವುದು ಎಳಮೆ ಪಾಕ ಬಂದರೆ ಜಾಸ್ತಿ ಟೇಸ್ಟ್ ಇರುವುದಿಲ್ಲ ಅದು. ಹಾಗೆ ನೋಡಿ, ನಾನು ಈ ದಿವಸ ಹಾಂ. ನಮ್ಮ ಜೊತೆಗೆ ಚೆನ್ನಕೇಶವ ಪಂಜಜೆ. ಅವರು ಸಿಕ್ಕಿದ್ರು. ಅವರು ಹೌದು, ಸ್ವಯಂ ಸೇವಕನಾಗಿ ಬಂದಿದ್ದು ನಾನು. ನಮ್ಮ ಜೊತೆಗಾರರಿಂದ ಅನೇಕ ಇಂಥ ಮಾಹಿತಿಗಳು ನನಗೆ ಸಿಗ್ತದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು. ನಾನು ಈ ದಿವಸ ನೋಡಿ, ಲಾಡಿಗೆ ಅಂಟು ಬರಬೇಕಿದ್ರೆ ಕೆಲವೊಮ್ಮೆ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಬೇಕು. ಲಾಡು ಮಾಡುವಾಗ ಲಾಡು ಪರ್ಟಿಕ್ಯುಲರ್ ಸೈಜ್ ಇದೆ. ದೊಡ್ಡದಾದ ಕೂಡಲೇ ಲಾಡು ಬಿಚ್ಚಿ ಹೋಗುವಂಥ ಚಾನ್ಸಸ್ ಇದೆ. ಪರ್ಟಿಕ್ಯುಲರ್ ಸೈಜ್ ಇದೆ, ಆ ಸೈಜಿಗೆ ಮಾಡಬೇಕು. ನೋಡಿ, ಸಣ್ಣ ಮಕ್ಕಳು ಸಹಿತ ಒಂದು ಎಕ್ಸ್ಪೀರಿಯೆನ್ಸ್ ಇದೆ. ಒಂದು ಸ್ವಯಂ ಸೇವೆ ಹೇಗೆ ಮಾಡೋದು ಅಂತ ತಾಯಿ ಹೇಳಿಕೊಡ್ತಾರೆ. ತಾಯಿಯ ಜೊತೆಗೆ ಒಂದು ಎಕ್ಸ್ಪೀರಿಯೆನ್ಸ್ ಇದೆ. ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ವ್ಯವಹಾರಕ್ಕೆ ಗೊತ್ತಾಗಬೇಕು.